ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸಂತು ಗುಬ್ಬಿಗೂಡು. ಮೈಸೂರಿನಲ್ಲಿ ಸೀಶೆಲ್ ಮ್ಯೂಸಿಯಂ ಮಾಡಿದ್ದಾರೆ. ಅದು ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ಅಂದ್ರೆ ಕುರ್ಬರಹಳ್ಳಿ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ಇಂದ ಜಸ್ಟ್ 400 ಮೀಟರ್ ಹೋದ್ರೆ ರೈಟ್ ಸೈಡ್ ಅಲ್ಲೇ ಇದೆ. ಈ ಮ್ಯೂಸಿಯಂ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಆಗಿದೆ. ಶಂಕು ಮತ್ತೆ ಕಪ್ಪೆ ಚಿಪ್ಪಿನ ಕಲಾಕೃತಿಗಳ ಮ್ಯೂಸಿಯಂ ಅಂತಾನೆ ಕರೀತಾರೆ. ಎಂಟ್ರೆನ್ಸ್ ಫೀಸ್ ಬಂದು 60 ರುಪೀಸ್ ಇರುತ್ತೆ. ಮಕ್ಕಳಿಗೆ 5 ವರ್ಷದ ಒಳಗಡೆ ಇದ್ರೆ ಫ್ರೀ ಟಿಕೆಟ್ ಇರುತ್ತೆ ಅವ್ರಿಗೆ. ಸೀಶೆಲ್ ಮ್ಯೂಸಿಯಂ ನ ಮಾಡಿರೋದು ರಾಧಾ ಮಲ್ಲಪ್ಪ ಅವರು. ಅವರ 40 ವರ್ಷದ ಪರಿಶ್ರಮ ಈ ಮ್ಯೂಸಿಯಂ ಅಂತಾನೆ ಹೇಳ್ಬೋದು. 40 ವರ್ಷಗಳ ಕಾಲ ಈ ಮ್ಯೂಸಿಯಂಗೆ ಬೇಕಾದ ಪ್ರತಿಯೊಂದು ವಸ್ತುಗಳನ್ನ ಮಾಡೋದಿಕ್ಕೆ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಇವರು 40 ವರ್ಷದಿಂದ. ಈ ಮ್ಯೂಸಿಯಂ ಓಪನ್ ಆಗಿ 6 ವರ್ಷಗಳಾಗಿದೆ. ಕಪ್ಪೆ ಚಿಪ್ಪು ಶಂಕುಗಳನ್ನ ಬಳಸ್ಕೊಂಡು ಕಲಾಕೃತಿಗಳನ್ನ ಮಾಡಿದ್ದಾರೆ. ಹಾಗೆ ಸೆಂಟ್ ಫಿಲೋಮಿನಾ ಚರ್ಚ್ ಮತ್ತೆ 2 ಗಣೇಶಗಳ ವಿಗ್ರಹಗಳನ್ನು ಮಾಡಿದ್ದಾರೆ. ಮತ್ತೆ ಶಿವ ದೇವಾಲಯವನ್ನು ಮಾಡಿದ್ದಾರೆ. ಮತ್ತೆ ತಾಜ್ ಮಹಲ್ ಅನ್ನು ಮಾಡಿದ್ದಾರೆ. ಈ ಶಂಕು ಕಪ್ಪೆ ಚಿಪ್ಪೆ ಅಲ್ಲದೆ ಮತ್ತೆ ಈರುಳ್ಳಿ ಸಿಪ್ಪೆ ಮತ್ತೆ ಬೆಳ್ಳುಳ್ಳಿ ಸಿಪ್ಪೆ, ಕಡಲೆಕಾಯಿನ ಸಿಪ್ಪೆ, ಪಿಸ್ತಾ ಸಿಪ್ಪೆ, ಹೀಗೆ ಕಸದಿಂದ ರಸ ಅನ್ನೋ ಕಾನ್ಸೆಪ್ಟ್ ನ ಇಲ್ಲಿ ಎಲ್ಲವನ್ನು ಬಳಸಿಕೊಂಡು ಕಲಾಕೃತಿಗಳನ್ನ ಮಾಡಿದ್ದಾರೆ. ಹಾಗೆ ಕೂದಲುಗಳನ್ನ ಬಳಸ್ಕೊಂಡು ಪಕ್ಷಿಗಳು ಮತ್ತೆ ಕಾಗೆಗಳನ್ನು ಮಾಡಿದ್ದಾರೆ. ಮತ್ತೆ ಭತ್ತವನ್ನ ಬಳಸ್ಕೊಂಡು ಕಲಾಕೃತಿಗಳನ್ನು ಮಾಡಿದ್ದಾರೆ. ಮತ್ತೆ ಪೊರ್ಕೆ ಕಡ್ಡಿಗಳಿಂದ ಕಲಾಕೃತಿಗಳನ್ನು ಮಾಡಿದ್ದಾರೆ. ಇದರ ಒಳಗಡೆ ಹೋದ್ರೆ ನಮ್ಗೆ ಏನೋ ಒಂಥರ ಖುಷಿ ಆಗುತ್ತೆ. ಅವರು ಪ್ರತಿಯೊಂದು ಕಲಾಕೃತಿಗಳನ್ನ ನೋಡಿದ್ರೆ ನಮ್ಗೆ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ನಾವೇ ಎಷ್ಟೊಂದೆಲ್ಲ ಹಾಳು ಮಾಡ್ಬಿಡ್ತೀವಿ, ಎಷ್ಟೊಂದು ಬಿಸಾಕ್ಬಿಡ್ತೀವಿ. ಮತ್ತೆ ಮಕ್ಕಳಿಗೆ ಹೇಳ್ಕೊಡ್ಬೋದು ಪ್ರತಿಯೊಂದು ವಸ್ತು ಕೂಡ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ಕೊಡ್ಬೋದು ಅವ್ರಿಗೂ ನಾಲೆಡ್ಜ್ ಸಿಗುತ್ತೆ. ನಾವು ಈ ತರ ಇದ್ರಿಂದ ಒಂದು ಏನಾದ್ರು ಕ್ರಾಫ್ಟ್ ಮಾಡ್ಬೋದು ಅನ್ನೋ ಐಡಿಯಾಸ್ ಬರುತ್ತೆ ಅವ್ರಿಗೆ. ಅದನ್ನ ಮಾಡಿದ್ರೆ ಅವ್ರಿಗೆ ಅದೇ ಖುಷಿ ಸಿಗುತ್ತೆ. ನಾವೇ ಮಾಡಿದೀವಿ, ನಾವು ಎಲ್ಲೋ ಬೇರೆ ಕಡೆ ತರೋದ್ರಿಂದ ಮಕ್ಕಳ ಕೈಲೇನೆ ಈ ತರ ಕ್ರಾಫ್ಟ್ ಗಳನ್ನ ಮಾಡಿಸಿ ಮನೆಗೆ ಡೆಕೋರೇಷನ್ ಮಾಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಅವ್ರ ಕೈಯಿಂದ ಮಾಡಿ ಹಾಕಿದೀವಿ ಅನ್ನೋ ಖುಷಿನೂ ಸಿಗುತ್ತೆ. ನಮಗೂ ನಮ್ಮ ಮಕ್ಕಳು ಮಾಡಿ ಹಾಕಿದಿರ ಅನ್ನೋ ಫೀಲ್ ಸಿಗುತ್ತೆ.
ಮತ್ತೆ ಸೀಶೆಲ್ ಬಳಸ್ಕೊಂಡು ಮತ್ತೆ ಕವಡೆಗಳನ್ನು ಬಳಸ್ಕೊಂಡು ಜುವೆಲ್ಸ್ ಮತ್ತೆ ಹೋಮ್ ಡೆಕೋರೇಷನ್ ಐಟಮ್ಸ್ ಗಳನ್ನ ಸೇಲ್ಸ್ ಗೆ ಇಟ್ಟಿದ್ದಾರೆ. ಮಕ್ಕಳಿಗೆ ಆಟಿಕೆಗಳನ್ನು ಇಟ್ಟಿದ್ದಾರೆ. ಏನಾದ್ರೂ ಪರ್ಚೇಸ್ ಮಾಡಬಹುದು ನಾವು. ಎಲ್ಲ ತುಂಬಾನೇ ಚೆನ್ನಾಗಿದೆ. ಒಂದ್ಸಲ ನೀವು ಇಷ್ಟ ಆದ್ರೆ ಹೋಗಿ ವಿಸಿಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಥ್ಯಾಂಕ್ ಯು.